ನೋಡಿ 300ಕ್ಕೂ ಹೆಚ್ಚು ಕಾರ್ಯಾಚರಣೆ ಮಾಡಿರೋ ಆನೆ, 18 ವರ್ಷ ದಸರಾ ಮಾಡಿರೋ ಆನೆ, ಪಟ್ಟದಾನೆ ಮೇನ್. ಎಲ್ಲದಕ್ಕಿಂತ ಮೇನ್ ಪಟ್ಟದಾನೆ ಏನಕ್ಕೆ ಚೂಸ್ ಮಾಡ್ತಾರೆ ಅಂದರೆ, ಒಬ್ಬರು ಮಾವುತರು ಬಂದು ಆನೆ ಮೇಲೆ ಕೂರಂಗಿಲ್ಲ. ಪಟ್ಟದಾನೆ ಅಂದರೆ ಅದನ್ನ ನಡೆಸ್ಕೊಂಡೇ ಕರ್ಕೊಂಡು ಹೋಗ್ಬೇಕು, ಕರ್ಕೊಬರ್ಬೇಕು. ಏನು 9 ದಿನ ಪೂಜೆ ಮಾಡ್ತಾರೆ ಅಲ್ಲಿ ತನಕನೂ ಅದೇ ಪ್ರೊಸೀಜರ್ ಇರುತ್ತೆ. ಅದು ಅಷ್ಟು ಟ್ರೈನ್ಡ್ ಆನೆ ಬೇಕು. ಅದು ಮಾವುತ ಮೇಲೆ ಕೂತ್ಕೊಂಡು ಕಮಾಂಡ್ ಮಾಡಿಲ್ಲ ಅಂದರೂ ನಡ್ಕೊಂಡೋಗಿ ಕಮಾಂಡ್ ಕೇಳೋ ಅಂತ ಆನೆನೇ ಅವರು ಸೆಲೆಕ್ಟ್ ಮಾಡೋದು. ಆ ಥರ ಒಂದು ಆನೆ ಇದು. 1996 ಇದು ಕಾರ್ಯಾಚರಣೆ ಆಮೇಲೆ ದಸರಾಗೆ ಬಂದಂಥ ಆನೆ ಇದು. ಸುಮಾರು 19 ವರ್ಷ ದಸರಾ ಮಾಡಿರೋ ಆನೆ ಇದು. ಆಮೇಲೆ ನಮ್ಮ ಮೈಸೂರು ಮಹಾರಾಜರಿಗೆ ತುಂಬ ಇಷ್ಟವಾದಂಥ ಆನೆ. ಅದ್ರ ತೊಟ್ಲದಂಥ, ಅದ್ರ ಹೈಟು, ಅದ್ರ ಪರ್ಸ್ನಾಲಿಟಿ ಈಗಲೇ ನೋಡ್ಬೋದು. 67-68 ವರ್ಷಕ್ಕೆ ಯಾವ ರೀತಿ ಇದೆ ಈ ಆನೆ. ಇನ್ನು ಏಜಲ್ಲಿ ಯಾವ ಥರ ಇರ್ಬೋದು. ನಾನು ಸುಮಾರು ಸತಿ 1-2 ಸತಿ ಕ್ಯಾಂಪ್ಗೆ ಹೋಗಿದ್ವಿ, ಕೆ ಗುಡಿ ಕ್ಯಾಂಪ್ಗೆ. 2 ಸತಿನೂ ಸಿಕ್ಕಿಲ್ಲ ಆನೆ ಇದು. ನಾನು ನೋಡಿ ಸುಮಾರು 11 ವರ್ಷ ಆಗಿತ್ತು ಇದು ಆನೆ. 2015ರಲ್ಲೇ ಲಾಸ್ಟ್ ನೋಡಿದ್ದು. ಯಾವಾಗ ನಮ್ಮ ಅರಮನೆಯಿಂದ ಬನ್ನಿ ಮಂಟಪಕ್ಕೆ ವಾಕಿಂಗ್ ಕರ್ಕೊಂಬರ್ತಾರೆ ಆವಾಗಲೇ ನಾವು ಲಾಸ್ಟ್ ನೋಡಿದ್ದು. ಅದಾದ ನಂತರ ನಾವು ನೋಡಿಲ್ಲ ಈ ಆನೆನ, ಇವತ್ತೇ ನೋಡಿದ್ದು ಫಸ್ಟ್ ಟೈಮು. ಯಾವ ಥರ ಇನ್ನೂ ಅದ್ರ ಮುಖ ಲಕ್ಷಣ, ಅದ್ರ ಮುಖ ಸೈಜ್ ನೋಡ್ಬೋದು ಯಾವ ಥರ, ಎಷ್ಟು ಕಳೆ ಐತೆ ಇನ್ನೂ ಆನೆಯಲ್ಲಿ ಅಂಥ ಆನೆ. ಆಮೇಲೆ ಅಭಿಮನ್ಯು ಬಿಟ್ಟರೆ ಹೈಯೆಸ್ಟ್ ಕಾರ್ಯಾಚರಣೆ ಮಾಡಿರೋ ಆನೆ ಅಂದರೆ ಗಜೇಂದ್ರ ಎರಡನೇದು. ಫಸ್ಟ್ ಅಭಿಮನ್ಯು ಆದರೆ ಎರಡನೇದು ಗಜೇಂದ್ರ. ಸುಮಾರು 300ಕ್ಕೂ ಹೆಚ್ಚು ಕಾರ್ಯಾಚರಣೆ ಮಾಡಿದೆ. ನಮ್ಮ ಡಾಕ್ಟರ್ ಚಿಟ್ಟಿಯಪ್ಪ ಆಗಿರ್ಬೋದು, ವೆಂಕಟೇಶಣ್ಣ ಆಗಿರ್ಬೋದು, ಯಾವುದೇ ಅಧಿಕಾರಿಗಳಾಗಿರ್ಬೋದು, ಡಾಕ್ಟ್ರ್ ಆಗಿರ್ಬೋದು, ಗಜೇಂದ್ರ ಆನೆ ಮೇಲೆ ಕೂತಿ ಡಾಟ್ ಮಾಡೋಕ್ಕೆ ಹೋಗೋರು. ಏನಕ್ಕೆ ಅಂದರೆ ಅಭಿಮನ್ಯು ಸ್ವಲ್ಪ ಕುಳ್ಳ ಆನೆ. ಅದು ಮರಗಳು ಹೈಟಿರೋ ಕಾಡುಗಳಲ್ಲಿ ಕಾಣಿಸ್ತಾ ಇರಲಿಲ್ಲ ಅಂದ್ಬಿಟ್ಟು ಗಜೇಂದ್ರನ ಮೇಲೆ ಕೂತ್ಕೊಳ್ಳೋರು. ಅದ್ರ ಮೇಲೆ ಗಾದಿ ಹಾಕಿದ್ರೆ ಇನ್ನೊಂದು 2 ಅಡಿ ಜಾಸ್ತಿ ಆಗುತ್ತೆ, ಆವಾಗ ಚೆನ್ನಾಗಿ ವಿಸಿಬಿಲಿಟಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಆಮೇಲೆ ಆನೆ ಕಟ್ಟೆಳಿಯೋಕ್ಕೂ ಗಜೇಂದ್ರನೇ ಬೇಕಾಗಿದ್ದು. ಅಷ್ಟು ಪವರ್ಫುಲ್ ಆನೆ ಗಜೇಂದ್ರ. ಎಷ್ಟೇ 5,000 kg ಇಲ್ಲ 6,000 kg ಆನೆ ಇದ್ರೂ ಅದನ್ನು ಕಟ್ಟಿ ಎಳ್ಕೊಂಬರೋ ಶಕ್ತಿ ಇದ್ದಿದ್ದು ನಮ್ಮ ಗಜೇಂದ್ರನಿಗೆ. ಅದಕ್ಕೆ ಇಷ್ಟು ಒಂದು ಹೋರಾಟ ನಡೆದಿದ್ದು. ಇಷ್ಟು ಕೆಲಸ ಮಾಡಿರೋ ಆನೆನ ಬಿಟ್ಕೊಡ್ಬಾರ್ದು ಅಂತ ಒಂದು ಹೋರಾಟಕ್ಕೆ ಜಯ ಸಿಕ್ಕಿರೋದು. ಈಗ ನೋಡ್ಬೋದು ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ. ಒಂದು ಕ್ಯಾಂಪಿಂದ ಒಂದು 10-15 ದಿನ ಕ್ಯಾಂಪ್ಗೆ ಒಂದು ಆನೆ ಶಿಫ್ಟ್ ಆಗುತ್ತೆ. ಅದೇ ಜಸ್ಟಿಸ್ ಫಾರ್ ಗಜೇಂದ್ರ. ಏನಕ್ಕೆ ಅಂದರೆ ಅದನ್ನು ಬೂದಿ ಪಡ್ಗ ಅನ್ನೋ ಕ್ಯಾಂಪಲ್ಲಿ ಆನೆನ ಮಡಗಿರ್ತಾರೆ ಕಳೆದ 1.5 ವರ್ಷದಿಂದ. ಅಲ್ಲೂ ಕೂಡ ಆನೆನ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಆದರೆ ಒಂಟಿತನ ಕಾಡ್ತಾ ಇರುತ್ತೆ ಆನೆಗೆ ಅಂದ್ಬಿಟ್ಟು ಆನೆ ಪ್ರೇಮಿಗಳೇನಿರ್ತಾರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಧ್ವನಿ ಎತ್ತಿದ್ರು ಆ ಆನೆನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ. ಅದು ಇವಾಗ ಒಂದು ವಿನ್ ಅನ್ಬೋದು ಸೋಷಿಯಲ್ ಮೀಡಿಯಾಗೆ, ಹಾಗೆ ಆನೆ ಪ್ರೇಮಿಗಳಿಗೂ ಒಂದು ಜಯ ಅನ್ಬೋದು. ಅದನ್ನು ಈ ನಿನ್ನೆ ಮತ್ತಿಗೂಡು ಕ್ಯಾಂಪ್ಗೆ ಶಿಫ್ಟ್ ಮಾಡಿದ್ದಾರೆ. ಈಗ ಅದು ಎಲ್ಲರಂತೆ ಒಂದು 10-12 ಆನೆಗಳ ಜೊತೆ ಅದನ್ನು ದಿನ ಕಳಿಬೋದು. ಇದು ಏನಕ್ಕೆ ಆ ಥರ ಆಗಿದ್ದು ಅಂದರೆ 2016ರಲ್ಲಿ ನಮ್ಮ ಗಜೇಂದ್ರ ಶ್ರೀರಾಮ ಅನ್ನೋ ಆನೆನ ಹೊಡೆದು ಸಾಯಿಸಿರುತ್ತೆ. ಹಾಗೆ ಅದ್ರ ಮಾವುತರೂ ಕೂಡ ಹೊಡೆದು ಸಾಯಿಸಿರುತ್ತೆ. ಅದಕ್ಕೆ ಕಾರಣ ಅದನ್ನು ದಸರಾಗೂ ಕರ್ಕೊಂಬರಲ್ಲ, ಆದಮೇಲೆ ಕಾರ್ಯಾಚರಣೆಗೂ ಅದನ್ನು ಸುಮಾರು ವರ್ಷ ಬಳಸಲ್ಲ. ಒಂಟಿಯಾಗೆ ಬೂದಿ ಪಡ್ಗ ಕ್ಯಾಂಪ್ ನಮ್ಮ ಕೆ ಗುಡಿ ಕ್ಯಾಂಪಲ್ಲೇ ಅದನ್ನ ಸಾಕ್ತಾ ಇರ್ತಾರೆ. ಅಲ್ಲೂ ಕೂಡ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಇರುತ್ತೆ. ಅದು ಕೂಡ ಒಂದು ಒಳ್ಳೆ ಕ್ಯಾಂಪೇನೆ ಕೆ ಗುಡಿ ಕ್ಯಾಂಪು. ಅದು ಮಾವುತಂಗೆ ಏನೇ ಕುಡಿತು ಅಂದರೆ ಮಾವುತರು ಬಂದು ಸ್ವಲ್ಪ ಡ್ರಿಂಕ್ಸ್ ಮಾಡಿರ್ತಾರೆ. ಹಾಗೆ ಅಲ್ಲಿ ಆನೆಗೆ ತುಂಬ ಮದ ಇರೋ ಕಾರಣ ಅದಕ್ಕೆ ಚೈನು ಕೊಟ್ಟಿರಲ್ಲ. ಅಲ್ಲಿ ಬಂದಿರೋಂಥ ಪ್ರವಾಸಿಗರು ಫೋಟೋ ಎಲ್ಲ ತೆಗೆಸ್ತಾರಂತೆ ಬೆಳಗ್ಗೆ. ಅದು ಮೈಂಡು ಈಗ ಒಬ್ಬರು ಮನುಷ್ಯರಿಗೆ ಹೆಂಗೆ ಕುಡ್ಕೊಬಂದು ಈಗ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ನಿಮಗೆ, ಅವಾಗ ಏನು ಇರಿಟೇಷನ್ ಆಗುತ್ತೋ ಅದೇ ಒಂದು ಇರಿಟೇಷನ್ನು ಒಂದು ಪ್ರಾಣಿಗಾಗೋದು ಸಹಜ. ಅವಾಗ ಅದೇನು ಮಾಡಿದೆ, ಅದು ಹೊಡೆದಿದೆ. ಅದು ಆನೆ ಹೊಡೆಯೋ ಏಟ್ಗೆ ಒಂದೇ ಏಟು ಸಾಕಲ್ವ ಒಬ್ಬರು ಪ್ರಾಣ ತೆಗಿಯೋಕ್ಕೆ. ಅದು ಮಾವುತರು ಅಲ್ಲಿ ತೀರೋಗಿದ್ದಾರೆ. ಶ್ರೀರಾಮನೇನೂ ಅಷ್ಟೇ. ಈ ಗಜೇಂದ್ರನ್ಗೆ ಹಿಡ್ದಿದ್ದಾನೇ ಶ್ರೀರಾಮ. 1988-99 ಹರ್ಷ ಮತ್ತು ನಮ್ಮ ಬಲರಾಮ, ನಮ್ಮ ಗಜೇಂದ್ರ ಎಲ್ಲ ಒಟ್ಟಿಗೆ ಒಂದೇ ಕಾಲಿನ ಆನೆಗಳು. ಆ ಟೈಮಿನ ಆನೆಗಳೇ. ಆವಾಗೊಂದು ನೆನಪಾಗಿರುತ್ತೆ ಆನೆಗೆ, ಗಜೇಂದ್ರನಿಗೆ. ಇದೇ ಆನೆ ನನ್ನ ಕ್ಯಾಪ್ಚರ್ ಮಾಡಿರೋದು, ಹೊಡೆದಿರೋದು ಗ್ಯಾಪ್ನ ಬಂದಿರುತ್ತೆ. ಆವಾಗ ಏನು ಮಾಡುತ್ತೆ, ಬೇಡಿ ಹಾಕಿರಲ್ಲ ಮದ ಬಂದಾಗ. ಮೇನ್ ಪ್ರಾಬ್ಲಮ್ಮೇ ಅದು. ಅಲ್ಲಿರೋ ಅಧಿಕಾರಿಗಳು ಹೇಳಿರ್ತಾರೆ ಬೇಡಿ ಹಾಕಿ ಅಂತ. ಇದನ್ನೇನು ಮಾಡಿರುತ್ತೆ, ತುಂಬ ಸಾಧು ಸ್ವಭಾವದ ಆನೆಗಳು, ಸಾಧು ಸ್ವಭಾವ ಆನೆ ಇದು. ಯಾರೇ ಚಿಕ್ಕ ಮಕ್ಕಳು ಹೋದರೂ ಏನೂ ಮಾಡ್ತಿರ್ಲಿಲ್ಲ. ದಸರಾಗೆ ಬಂದರೂ ಅಷ್ಟೇ, ಕ್ಯಾಂಪಲ್ಲಿದ್ದಾಗಲೂ ಅಷ್ಟೇ. ಹಿರಿಯ ಅಧಿಕಾರಿಗಳು ಮತ್ತು ನಮ್ಮ ಡಾಕ್ಟ್ರುಗಳು ಹೇಳಿ ಇಂಟರ್ವ್ಯೂಲ್ಲೂ ನೋಡಿರ್ಬೋದು. ಅಷ್ಟು ಸಾಧು ಸ್ವಭಾವದ ಆನೆ ಗಜೇಂದ್ರ. ಇವನು ಅದೇ ಒಂದು ಕಾನ್ಫಿಡೆನ್ಸಿಂದ ಏನೂ ಹಾಕಿರಲ್ಲ, ಬಿಟ್ಟಿರ್ತಾರೆ. ಅದು ಅವಾಗ ಏನು ಮಾಡಿದೆ, ಮಧ್ಯದಲ್ಲಿದ್ದಾಗ ಈಗ ಫುಲ್ ಬಾಟ್ಲ್ ಹೊಡೆದಾಗ ಮನುಷ್ಯರು ಹೆಂಗೆ ಆಡ್ತಾರೆ, ಏನು ಮಾಡ್ತಾರೆ ಜ್ಞಾನ ಇರಲ್ಲ. ಆ ಥರ ಅದು ಅಟ್ಯಾಕ್ ಮಾಡಿ ಇಬ್ಬರೂ ಕೊಲೆ ಮಾಡಿ ಕಾಡೊಳಗಡೆ ಹೊಟ್ಟೋಗ್ಬಿಡುತ್ತೆ. ಮತ್ತೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ನಾವು ಅಭಿಮನ್ಯು ಟೀಮ್ ಬರುತ್ತೆ. ಅಭಿಮನ್ಯು ಬಂದು 2 ದಿನ ರೋಚಕ ಕಾರ್ಯಾಚರಣೆ ಗಜೇಂದ್ರನ ಮತ್ತೆ ಮಧ್ಯದಲ್ಲಿ
ಕರ್ಕೊಬಂದು ಮತ್ತೆ ಕ್ಯಾಂಪಲ್ಲಿ ಇಟ್ಟು ಸಾಕ್ತಾರೆ. ಅದಾದಮೇಲೆ ಬೂದಿ ಪಡ್ಗ ಕ್ಯಾಂಪ್ನ ಅಭಿವೃದ್ಧಿ, ಅದು ಬೂದಿ ಪಡ್ಗ ಕ್ಯಾಂಪ್ ಅಂದರೆ ಅದು ಇವಾಗಿನ ಕ್ಯಾಂಪಲ್ಲ, ಅದು ತುಂಬ ಹಳೇ ಕ್ಯಾಂಪ್ ಅದು. ನಮ್ಮ ಸಕ್ಕರೆಬೈಲು ಬೂದಿ ಪಡ್ಗ ಕ್ಯಾಂಪ್ ಅಂದರೆ ಕರ್ನಾಟಕದಲ್ಲಿ ಹಳೆ ಕ್ಯಾಂಪ್ಗಳೇ ಅದು. ವೀರಪ್ಪನ್ನು ಫಸ್ಟ್ ಟೈಮು ಅರೆಸ್ಟ್ ಆಗಿ ಅದೇ ಕ್ಯಾಂಪಲ್ಲಿ ಅವನ್ನ ಕೂಡಾಕಿರ್ತಾರೆ, ಬೂದಿ ಪಡ್ಗ ಕ್ಯಾಂಪಲ್ಲೇ. ಆ ಕ್ಯಾಂಪ್ ಅದು. ಆ ಕ್ಯಾಂಪ್ನ ಅಭಿವೃದ್ಧಿ ಮಾಡಬೇಕು ಅಂತ ಸರ್ಕಾರ ಏನು ಮಾಡುತ್ತೆ, ಕೇಗುಡಿಯಿಂದ ಅಲ್ಲಿಗೆ ಶಿಫ್ಟ್ ಮಾಡಿ ಮತ್ತೆ ಇನ್ನೂ ಒಂದು 2-3 ಆನೆಗಳನ್ನ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಪ್ರಸ್ತಾಪ ಬರುತ್ತೆ. ಆ ಟೈಮಲ್ಲಿ ಗಜೇಂದ್ರ ಒಬ್ಬನೇ ಫಸ್ಟ್ ಎಂಟ್ರಿ ಕೊಡೋದೆ ಗಜೇಂದ್ರ. ಅದಾದಮೇಲೆ ಇನ್ನೊಂದು 2-3 ಆನೆ ಕಳಿಸ್ಬೇಕು ಅಂತಿರ್ತಾರೆ. 1 ವರ್ಷ ಆಗುತ್ತೆ, ಒಂದು ವರ್ಷದ ಮೇಲೆ 3 ತಿಂಗಳಾಗುತ್ತೆ, ಯಾವುದೇ ಆನೆಗಳು ಬರಲ್ಲ. ಅದು ಏನಾಗುತ್ತೆ, ಎಲ್ಲ ಆನೆ ಪ್ರೇಮಿಗಳಿಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣಿಗೆ ಗುರಿಯಾಗಿ ಇದು ಧ್ವನಿ ಎತ್ತಿದ್ದು, ಅದೇ ಜಸ್ಟಿಸ್ ಫಾರ್ ಗಜೇಂದ್ರ ಅಂತ. ಅದಕ್ಕೆ ಅದು ಆನೆ ಪರ ಧ್ವನಿ ಎತ್ತಿ ಒಂದು ಆನೆನ ನಮ್ಮ ಒಂದು 12ರಿಂದ 15 ಆನೆ ಇರೋ ಕ್ಯಾಂಪ್ಗೆ ಶಿಫ್ಟ್ ಮಾಡೋಕ್ಕೆ ಸರ್ಕಾರ ಆದೇಶ ಕೊಡುತ್ತೆ. ಇದಕ್ಕೆ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಇದ್ರ ಪರ ಧ್ವನಿ ಎತ್ತಿದ್ರು ಎಲ್ರಿಗೂ ಧನ್ಯವಾದಗಳು. ಈಗ ಅದು ಕೊನೆ ಏಜಲ್ಲಿ ಆರಾಮಾಗಿ ನಮ್ಮ ಅದ್ರ ಫ್ರೆಂಡ್ ಅಭಿಮನ್ಯು, ಆಮೇಲೆ ಸರಳ ಇದೆ, ಅದ್ರ ಸಮಕಾಲೀನ ಆನೆನೇ ಅದುವೆ, ಸರಳ ವರಲಕ್ಷ್ಮಿ ಎಲ್ಲನೂ ಅದ್ರ ಜೊತೆ ಅದ್ರ ನೆಮ್ಮದಿಯಾಗಿರುತ್ತೆ. ಇವಾಗ ನೋಡ್ಬೋದು, ಅದ್ರ ಮಾವತ್ತರೂ ಖುಷಿ ಪಟ್ಟಿದ್ರು ಆನೆಗಳ ಜೊತೆ ಇವಾಗ ಬೆರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಆನೆ ಅಂತ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದೆ ಅಂತ. ಅಲ್ಲಿನೂ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ಈಗ ಒಬ್ಬರೇ ರೂಮಲ್ಲಿರೋದಕ್ಕೂ ಈಗ ಒಂದು 10 ಜನದ ಜೊತೆ ನೀವು ಆಚೆ ಬಂದು ಒಂದು ಬೆರೆಯೋಕ್ಕೂ ಸಖತ್ ಡಿಫ್ರೆನ್ಸ್ ಐತೆ. ಅದೇ ಒಂದು ಆಗಿರೋದು ಗಜೇಂದ್ರನ್ಗೆ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾಗೂ ಒಂದು ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಗಜೇಂದ್ರನ್ಗೆ ನೋಡ್ಬೋದು ಎಲ್ಲರೂ, ಪ್ರತಿಯೊಬ್ಬರು ಹೋಗಿ ನೋಡ್ಬೋದು. ಅಲ್ಲೇನು ನಮ್ಮ ಕ್ಯಾಂಪಲ್ಲಿ, ಮತ್ತಿಗೂಡು ಕ್ಯಾಂಪಲ್ಲಿ 100 ರೂಪಾಯಿ ಟಿಕೆಟು, ಬೆಳಗ್ಗೆ 9 ಗಂಟೆಯಿಂದ 10:30 ತನಕ ಓಪನ್ ಇರುತ್ತೆ ಪಬ್ಲಿಕ್ಗೆ. ಮತ್ತು ಈವ್ನಿಂಗ್ ಟೈಮ್ 4 ಗಂಟೆಯಿಂದ 5:30 ತನಕ ಓಪನ್ ಇರುತ್ತೆ. ಪ್ರತಿಯೊಬ್ಬರು ಪಬ್ಲಿಕ್ ಹೋಗಿ ನಮ್ಮ ಅಭಿಮನ್ಯು ನೋಡ್ಬೋದು. ಅಭಿಮನ್ಯು ಅಂದರೆ ಈಗ ಮಧ್ಯದಲ್ಲಿದೆ, ಒಂದು ಸ್ವಲ್ಪ ದೂರದಿಂದ ನೋಡ್ಬೋದು, ಮನೆ ಹತ್ರ ಕಟ್ಟಿರ್ತಾರೆ. ಗಜೇಂದ್ರನ್ ನೋಡ್ಬೋದು. ಹಾಗೆ ಬೇರೆ ಆನೆಗಳನ್ನ ಒಂದು 8ರಿಂದ 9 ಆನೆಗಳು ಕಟ್ಟಿರ್ತಾರೆ. ನೋಡಿ ನೀವು ಕೂಡ ಫೋಟೋ ಗೀಟೋ ತೆಗೆಸ್ಕೊ ಬರ್ಬೋದು.